ದಕ್ಷಿಣದಲ್ಲಿ ಬಿಜೆಪಿಗೆ ಶುರುವಾಗಿದೆ ಲೀಡ್ ಟೆನ್ಷನ್. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಗೆ ಗೆಲುವಿನ ಅಂತರ ಬಹಳ ದೊಡ್ಡ ಸವಾಲಾಗಿದೆ. ದಕ್ಷಿಣದಲ್ಲಿ ಬಿಜೆಪಿಗೆ ಶುರುವಾಗಿದೆ ಲೀಡ್ ಟೆನ್ಷನ್. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಗೆ ಗೆಲುವಿನ ಅಂತರ ಬಹಳ ದೊಡ್ಡ ಸವಾಲಾಗಿದೆ. ಬಿಜೆಪಿಗೆ ಗೆಲ್ಲೋದಷ್ಟೇ ಅಲ್ಲ, ಗೆಲುವಿನ ಅಂತರವೂ ಕೂಡ ಸವಾಲಾಗಿದೆ. ದಕ್ಷಿಣ ಕನ್ನಡ ಲೋಕ ಅಖಾಡದಲ್ಲಿ ಲೀಡ್ ಲೆಕ್ಕಾಚಾರ ಸದ್ಯಕ್ಕೆ ಸದ್ದು ಮಾಡ್ತಾ ಇದೆ. ಬಿಜೆಪಿಯ ಪ್ರತಿಷ್ಠಿತ ಕ್ಷೇತ್ರಗಳ ಪೈಕಿ ದಕ್ಷಿಣ ಕನ್ನಡ ಮುಂಚೂಣಿಯಲ್ಲಿದೆ. ಕಳೆದ 30 ವರ್ಷಗಳಿಂದ ಬಿಜೆಪಿಯ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಇಲ್ಲ. ಬಿಜೆಪಿಗೆ ಗೆಲುವಿನೊಂದಿಗೆ ಗೆಲುವಿನ ಅಂತರವೂ ಕೂಡ ಬಹಳ ಪ್ರಮುಖವಾದಂತಹ ವಿಷಯ. ಕಳೆದ ಎರಡು ಅವಧಿಯಲ್ಲೂ ಬಿಜೆಪಿ ಮೋದಿ ಹೆಸರಲ್ಲೇ ಚುನಾವಣೆಯನ್ನ ಎದುರಿಸಿದೆ. ಈ ಬಾರಿಯೂ ಕೂಡ ಬಿಜೆಪಿಗೆ ಮೋದಿ ಹೆಸರೇ ಟ್ರಂಪ್ ಕಾರ್ಡ್. ಕಳೆದ 30 ವರ್ಷಗಳಿಂದ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಗೆಲುವಿನ ಪತಾಕೆ ಹಾರಿಸಿದೆ. ಬಿಜೆಪಿಯ ಗೆಲುವಿನ ನಾಗಾಲೋಟಕ್ಕಿಲ್ಲ ಬ್ರೇಕ್. ಗೆಲುವಿನ ಜೊತೆಗೆ ಗೆಲುವಿನ ಅಂತರವೂ ಕೂಡ ಇಲ್ಲಿ ವಿಷಯವಾಗುತ್ತೆ. ಲೀಡ್ ಲೆಕ್ಕಾಚಾರ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಅಖಾಡದಲ್ಲಿ ಗೆಲುವಷ್ಟೇ ಮುಖ್ಯ ಅಲ್ಲ, ಗೆಲುವಿನ ಜೊತೆಗೆ ಆ ಗೆಲುವಿನ ಅಂತರವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ದಕ್ಷಿಣ ಕನ್ನಡ ಭಾಗದಲ್ಲಿ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಗೆಲುವನ್ನ ಕಂಡುಕೊಂಡು ಬಂದಂತಹ ಕ್ಷೇತ್ರ. ಇಲ್ಲಿ ಈಗ ಹೇಗಾಗಿದೆ ಅಂದ್ರೆ ಗೆಲುವೊಂದೇ ಇಂಪಾರ್ಟೆಂಟ್ ಅಲ್ಲ, ಗೆಲುವಿನ ಅಂತರವೂ ಕೂಡ ಬಹಳ ಇಂಪಾರ್ಟೆಂಟ್ ಅಂತ. ಸೊ ಈ ಲೀಡ್ ಲೆಕ್ಕಾಚಾರ ಯಾವ ರೀತಿ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಮಂಗಳೂರಿನಲ್ಲಿ? ಶ್ವೇತಾ, ಹೌದು. ರಾಜ್ಯದ ಬೇರೆ ಲೋಕಸಭಾ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದರೆ ಅಲ್ಲಿ ಅಭ್ಯರ್ಥಿಗಳ ಗೆಲುವು ಮತ್ತು ಪಕ್ಷಕ್ಕೆ ಅಲ್ಲಿ ಗೆಲುವು ಬಹಳ ಮುಖ್ಯವಾಗಿ ಕಾಣಿಸುತ್ತೆ. ಆದರೆ ದಕ್ಷಿಣ ಕನ್ನಡದಂತಹ ಬಿಜೆಪಿಯ ಭದ್ರಕೋಟೆಯಲ್ಲಿ ಕಳೆದ 30 ವರ್ಷಗಳಿಂದ ಬಿಜೆಪಿ ಇಲ್ಲಿ ನಿರಂತರವಾಗಿ ಗೆಲ್ಕೊಂಡು ಬಂದಿರುವಂಥದ್ದು. ಈ ಬಾರಿ ಅಭ್ಯರ್ಥಿ ಬದಲಾವಣೆ ಆಗಿದೆ. ನಳಿನ್ ಕುಮಾರ್ ಕಟೀಲ್ ಅವರ ಬದಲು ಒಬ್ಬ ಮಾಜಿ ಯೋಧನಿಗೆ ಹೊಸ ಅಭ್ಯರ್ಥಿಯನ್ನು ಬಿಜೆಪಿ ಕಣಕ್ಕಿಳಿಸಿರುವಂಥದ್ದು. ಬಿಜೆಪಿಗೂ ಕೂಡ ಕಾಂಗ್ರೆಸ್ನಿಂದ ಒಂದಷ್ಟು ಟಫ್ ಫೈಟ್ ಸಿಗಬಹುದು. ಆದರೆ ಈ ಭಾಗದ ರಾಜಕೀಯ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಇಲ್ಲಿ ಬಿಜೆಪಿ ಗೆಲ್ಲಬಹುದು ಅನ್ನುವಂಥದ್ದು ಒಂದು ವಲಯದ ಲೆಕ್ಕಾಚಾರ. ಆದರೆ ಈ ಒಂದು ಗೆಲುವಿನ ಲೆಕ್ಕಾಚಾರದ ಜೊತೆಗೆ ಬಿಜೆಪಿಯ ಲೀಡ್ ಎಷ್ಟು ಬರಬಹುದು ಅನ್ನುವಂಥದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ 2000 ಮೋದಿ ಅನ್ನುವಂಥ ಒಂದು ಹೆಸರಿನ ಮೇಲೆ ಚುನಾವಣೆಗೆ ಹೋಗುವ ಮೊದಲು ಈ ಭಾಗದಲ್ಲಿ ಗೆಲ್ತಾ ಇರತಕ್ಕಂಥದ್ದು ಕೇವಲ 1 ಲಕ್ಷ ಲೀಡ್, 1 ಲಕ್ಷದ ಒಳಗಿನ ಅಂತರಗಳಲ್ಲಿ, ಅಂದ್ರೆ 40,000 ಅಥವಾ 30,000 ಈ ರೀತಿಯ ಅಂತರಗಳಲ್ಲಿ ಅವರು ಗೆಲ್ತಾ ಇದ್ರು. ಆದರೆ ಯಾವಾಗ ಮೋದಿ ಹವಾ ಆರಂಭ ಆಯಿತು ಆ ಬಳಿಕ ಇಲ್ಲಿ 1,40,000ಕ್ಕೆ 2014 ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ 1,47,000 ಆ ರೀತಿಯ ಒಂದು ಅಂತರದಲ್ಲಿ ಗೆದ್ದಿದ್ರು. 2019ರಲ್ಲಿ ಎಷ್ಟೇ ಆಡಳಿತ ವಿರೋಧಿ ಅಲೆಗಳಿರಬಹುದು ಅಥವಾ ಅಭ್ಯರ್ಥಿಗಳ ವಿರುದ್ಧ ಅಪಸ್ವರಗಳಿರಬಹುದು, ಅಂತ ಸಂದರ್ಭದಲ್ಲೂ ಕೂಡ 2,75,000 ಅಂತರದಲ್ಲಿ ನಳಿನ್ ಕುಮಾರ್ 2019ರಲ್ಲಿ ಗೆದ್ದಿದ್ರು. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಅಭ್ಯರ್ಥಿ ಹೊಸತಾಗಿದೆ, ಕಾರ್ಯಕರ್ತರ ಹುಮ್ಮಸ್ಸೆ ಹೆಚ್ಚಾಗಿದೆ, ಪಕ್ಷದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಚಟುವಟಿಕೆಗಳು ಬಿಜೆಪಿಯಲ್ಲಿ ಆಗ್ತಾ ಇದೆ. ಇದೆಲ್ಲನೂ ಗಮನಿಸ್ತಾ ಹೋದ್ರೆ ಬಿಜೆಪಿಯ ಲೆಕ್ಕಾಚಾರದ ಪ್ರಕಾರ 3 ಲಕ್ಷಗಳ ಅಂತರವನ್ನ ನಾವು ಈ ಬಾರಿ ಪಡಿತೀವಿ ಅನ್ನುವಂಥದ್ದು ದಕ್ಷಿಣ ಕನ್ನಡ ಲೋಕಸಭಾ ಕಣದಲ್ಲಿ ಬಿಜೆಪಿ ಹಾಕಿಕೊಂಡಿರುವಂತಹ ಲೆಕ್ಕಾಚಾರ. ಆದ್ರೆ ಈ ಲೆಕ್ಕಾಚಾರ ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಈ ಬಾರಿ ಕಾಂಗ್ರೆಸ್ ಇಳಿಸಿರುವಂತಹ ಅಭ್ಯರ್ಥಿ ಕರಾವಳಿಯ ಪ್ರಬಲ ಬಿಲ್ಲವ ಸಮುದಾಯದ ಪದ್ಮರಾಜ್ ಅನ್ನುವಂತಹ ಒಬ್ಬ ಅಭ್ಯರ್ಥಿಯನ್ನು ಇಳಿಸಿದೆ. ಅದರ ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ತಮಗೆ ಒಂದಷ್ಟು ವರ್ಚಸ್ಸನ್ನು ಹೊಂದಿರುವಂತವರು ಮತ್ತು ಧಾರ್ಮಿಕವಾಗಿ ಮತ್ತು ಬೇರೆ ಬೇರೆ ಕಾರಣಗಳಿಂದ ದಕ್ಷಿಣ ಕನ್ನಡದಲ್ಲಿ ಒಂದು ಹೆಸರು ಗಳಿಸಿರುವಂತವರು ಕಾಂಗ್ರೆಸ್ನ ಪದ್ಮರಾಜ್. ಹಾಗಾಗಿ ಬಿಜೆಪಿ ಇಲ್ಲಿ ಗೆಲ್ಲುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಲೀಡ್ಗಳಲ್ಲಿ ಕಡಿಮೆ ಆಗಬಹುದು. ಅಂದ್ರೆ 2019ರಲ್ಲಿ 2,70,000 ನಳಿನ್ ಕುಮಾರ್ ಅವರು ಏನು ಲೀಡ್ ಪಡೆದಿದ್ರು ಅದರಿಂದ ಕೊಂಚ ಲೀಡ್ ಕಡಿಮೆ ಆದ್ರೂ ಕೂಡ ಅದು ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಏಟನ್ನ ಕೊಡಬಹುದು. ಆದರೆ ಇಲ್ಲಿವರೆಗಿನ ಲೆಕ್ಕಾಚಾರ ಒಂದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಂಗಳೂರು ಎಂಟ್ರಿಯ ಬಳಿಕದ ಲೆಕ್ಕಾಚಾರ ಒಂದು. ಯಾಕಂದ್ರೆ ಈವರೆಗೂ ಕೂಡ ಕರಾವಳಿಯ ಬಿಜೆಪಿಯಲ್ಲಿ ಮತ್ತು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬಹಳ ಟಫ್ ಫೈಟ್ ಇದೆ, ನೆಕ್ ಟು ನೆಕ್ ಫೈಟ್ ಅನ್ನುವಂಥದ್ದನ್ನು ಕೂಡ ಒಂದಷ್ಟು ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳು ಹೊಸದಾಗಿ ಈ ಭಾಗದಲ್ಲಿ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಆದ್ರೆ 14ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾರೆ. ಮಂಗಳೂರು
ಮಂಗಳೂರಿನಲ್ಲಿ ಬಹಳ ದೊಡ್ಡ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಆ ಬಳಿಕದ ಲೆಕ್ಕಾಚಾರಗಳು ಕಂಪ್ಲೀಟ್ ಆಗಿ ತಲೆ ಕೆಳಗಾಗಬಹುದು. ಯಾಕಂದ್ರೆ ಈ ಹಿಂದೆಯೂ ಕೂಡ ಅಷ್ಟೇ ಕರಾವಳಿಯಲ್ಲಿ ಬಿಜೆಪಿ ಭದ್ರಕೋಟೆ ಈ ಭಾಗದಲ್ಲಿ ಬಿಜೆಪಿ ಗೆಲ್ತಾ ಬಂದಿದ್ರು ಕೂಡ ಪ್ರಧಾನಮಂತ್ರಿಯವರು ಬಿಜೆಪಿ ಮೋದಿ ಅವರು ಈ ಭಾಗದಲ್ಲಿ ತಮ್ಮ ಒಂದು ಕ್ಯಾಂಪೇನ್ ಅನ್ನ ನಡೆಸ್ತಾರೆ. ಈ ಬಾರಿ ಇಲ್ಲಿ ಮೋದಿ ಬರೋದಿಲ್ಲ ಅನ್ನುವಂತ ಒಂದು ಲೆಕ್ಕಾಚಾರಗಳಿತ್ತು. ರಾಜ್ಯ ಬಿಜೆಪಿ ಕೂಡ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಅಂದ್ರೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಆದ ಹಿನ್ನೆಲೆಯಲ್ಲಿ ಮಂಗಳೂರಿಗೆ ಅಥವಾ ಕರಾವಳಿ ಭಾಗಕ್ಕೆ ಮೋದಿ ಅವರು ಬರೋದಿಲ್ಲ ಅನ್ನುವಂಥದ್ದು. ಆದ್ರೆ ಈಗ ಒಂದು ಬದಲಾವಣೆ ಮಾಡಿ ಪ್ರಧಾನಿಯವರ ಒಂದು ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿದೆ. ಅದರಲ್ಲೂ ಕೂಡ ಭಾನುವಾರ ಸಂಜೆ ಹೊತ್ತಿಗೆ ಕಾರ್ಯಕ್ರಮ ಇರೋ ಕಾರಣದಿಂದಾಗಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸುವ ನಿರೀಕ್ಷೆ ಇದೆ. ಬಹುಶಃ ಈ ಒಂದು ಕಾರ್ಯಕ್ರಮ ಏನಿದೆ ಕರಾವಳಿ ಕೇವಲ ದಕ್ಷಿಣ ಕನ್ನಡ ಅಷ್ಟೇ ಅಲ್ಲ, ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಅದ್ರ ಜೊತೆಗೆ ನಮ್ಮ ಗಡಿ ಭಾಗ ಕಾಸರಗೋಡಿನ ಬಿಜೆಪಿಯ ಕ್ಯಾಂಡಿಡೇಟ್ಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಲೀಡ್ ಲೆಕ್ಕಾಚಾರದಲ್ಲಿ ಬದಲಾವಣೆಗಳಾಗಬಹುದು, ಚೌಟರ ಲೆಕ್ಕಾಚಾರ ಕೂಡ ಹೆಚ್ಚಾಗುವ ಒಂದು ನಂಬಿಕೆಯಲ್ಲಿ ಅವರು ಇರುವಂತದ್ದು. ಥ್ಯಾಂಕ್ ಯು ಭರತ್ ರಾಜ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.